ಕಲ್ಲದ ಬೇಡ, ಅಯ್ಯೋ ಮುಳ್ಳದ ಬೇಡ, ಅಪ್ಪದ ಬೇಡ, ಅಲ್ಲಿ ಡೌನದ ಬೇಡ. ಸಣ್ಣವ, ಓಯ್ ಸಣ್ಣವ, ಕಣ್ಣು ಬೇರೆ ಕಾಣಂಗಿಲ್ಲ, ಮೇಲೆ ಕೆಳಗೆ ಕಾಣೋದಿಲ್ಲ. ಸಣ್ಣವ, ಓಯ್ ಸಣ್ಣವ, ಮುಂದೆ ನೋಡಿಕೊಂಡು ನಡೆಯವ್ವ. ಸಣ್ಣವ, ಓ ಸಣ್ಣವ. ಅಯ್ಯೋ ಅಯ್ಯೋ ಯಾವಳೆ ಅವಳು? ನಾನೇ ಸೊಂಟ ನೋವು, ಕೈ ನೋವು, ಮೈ ನೋವು ಅಂತ ಯಾತ್ಲಾಗೋ ಹಿಂಗೆ ನಡ್ಕೊಂಬಂದು ಕಾಲು ಎಂಥ ಬರೀ ಎಡವಿದ್ದೀನಿ. ಯಾವಳ ಆಡಾಡ್ತಾಳೆ. ಯಾವಳೆ ನೀನು? ಓ ಸಣವ, ನಾನು ತಿಪ್ಪಕ್ಕಲೆ. ನೀನು ನೆಟ್ಟ ನೋಡ್ಕೊಂಡು ನಡಿಬೇಕ. ಎತ್ಲಗನ ಬಿದ್ದಿದ್ರೆ ಏನು ಮಾಡ್ಬೇಕು? ಸೊಂಟಗಿಂಟ ಎತ್ಲಗನ ಮೂರ್ಗಿರ್ದು ಓದಿತ್ತ. ಅದಕ್ಕೆ ನಿನಗೆ ಒಂದು ಹಾಡು ಹೇಳಿದೆ ಹಿಂಗೆ ತಮಾಷೆಗೆ. ಇಲ್ಲೇ ಉಚ್ತಿಪ್ಪಿ, ಯಾವಾಗಲೂ ಹಾಡು ಹೇಳ್ಕೊಂಡು ಇಲ್ಲ ಒಂದು 90 ಹೊಡೆದೆ 60 ಹೊಡೆದೆ ಅಂತ ಅಡ್ಡಾಡ್ಕೊಂತ ಹಿಂಗೆ ಇರ ನೀನು ಕಾಪ್ರದ ಹೆಂಗೆ ಸಲ್ ನೀನು. ಯಾಕೆ ಬಂದಿದ್ದು ಇಲ್ಲಿಗೆ? ಸಣ್ಣವ, ಏನು ಸಣ್ಣವ ನೀನು? ಯಾವಾಗಲೂ ಬರೀ ಬೈತೀನಿ ಇರ್ತೀವ ನನಗೆ. ಬರೀ ಸಿಟ್ಟು ಮಾಡ್ಕೊಂಬೇಡ ಈ ವಯಸ್ಸಿನಾಗೂ ಬಿಡು. ನಾನೇನು ಬರಬಾರ್ದು ಬಂತಕ್ಕೆ ಬಂದೀನಿ? ನಮ್ಮ ಅವ್ವಲ್ಲಿ ನೀನು ನಮ್ಮ ಅವ್ವರ್ ಬಂತಕ್ಕೆ ನಾನು ಬರಬಾರ್ದೆ. ತಿಗಿ ಎಲ್ಲೋ ಅದ ನಿನ್ನ ಮಗ? ಅವನ ಹತ್ರ ಸ್ವಲ್ಪ ಕೆಲಸ ಇತ್ತು ನನಗೆ. ಅವನಿಲ್ಲ ಕಣೆ, ಎಲ್ಲ ಹೊಲಕ್ಕೆ ಹೋಗಿದ್ದಾನೆ. ಅವನು ಯಾವಾಗ ಬರ್ತಾನೆ ಏನೋ. ಅವಳು ವಿಷೆಲ್ಲ ಒಳಗಿದ್ಲೇನವ, ಎಲ್ಲೋದ್ಲೇನೋ ಅವಳಿಗೆ ಗೊತ್ತಿಲ್ಲ ನನಗೆ, ನೋಡಿಲ್ಲ ಕಣೆ. ನಾನು ಸುರು ಗಾಡಿ ಕೂತ್ಕೊಳಂತ ಬಂದೆ. ಬಾ ಕೂತ್ಕ, ಆಮೇಲೆ ಅವ್ನು ಬರ್ತಾನೆ, ಮಾತಾಡ್ಸ್ಕೊಂಡು ಅದೇನು ಕೇಳ್ಕೊಂಡು ಹೋಗುವಂತೆ. ಅಮ್ಮ ಎಷ್ಟೊತ್ತು ರೆಡಿ ಆಗ್ತೀವಿ? ಬಾರಮ್ಮ ಜಲ್ದಿ ಹೋಗೋಣ. ಇವಾಗ ಟೀಚರ್ಸ್ ಡೇ ಕಣಮ್ಮ, ನೀನು ಬರೋ ಅಷ್ಟೊತ್ತಿಗೆ ಅಲ್ಲೆಲ್ಲ ಮುಗ್ದೇ ಹೋಗಿರ್ತದೆ ಗೊತ್ತಾ. ನಮ್ಮ ಸ್ಕೂಲಾಗೆ ಬೈತಾರಿಗೆ ಹೋದ್ರೆ ಎಷ್ಟೊಂದು ಟೈಮ್ ಆಗೈತೆ ನೋಡು. ನೀ ಏನಾಗ ರೆಡಿ ಆಗ್ತೀಯಮ್ಮ, ಇಲ್ಲ ಅವ್ರವ್ರ ಬಂತ ಹೋಗಿ ಕೂತ್ಕೊಂತೀಯ. ಬಾರಮ್ಮ ಜಲ್ದಿ ಹೋಗೋಣ. ಏನು ಸಿಮಿಗಲ್ದು ಮಕ್ಕಳವ ನೀವು? ಅಲ್ಲ ಎಲ್ಲ ಇನ್ನು ಹುಡುಗರು ಇನ್ನು ಈಗ ಹೋಗ್ತಾ ಇದ್ದಾರೆ ನೋಡಲ್ಲಿ. ಇನ್ನು 11 ಗಂಟೆ ಆದರೂ ಹೋಗ್ತಾನೆ ಇರ್ತಾರೆ. ನೀವೇನಾಗ ಈಟತ್ತಿಗೆ ಹೋಗೋಣ 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 ಅಂತೀರ. ಹೋಗೋಣ ನಡ್ರಿ, ರೆಡಿ ಆಗಿಲ್ಲೇ ಕಾಣೋದಿಲ್ಲ ನಿಮಗೆ. ನಮಗೆ ಇವತ್ತು ತುಂಬ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ನೀವೆಲ್ಲ ಸೇರಿ ಇವತ್ತು ಶಿಕ್ಷಕರ ದಿನಾಚರಣೆಯನ್ನು ನಮಗಾಗಿ ನೀವು ಆಚರಿಸ್ತಿದ್ದೀರಾ. ಆ ಸಂಭ್ರಮದಲ್ಲಿ ನೀವೆಲ್ಲ ನಮ್ಮ ಜೊತೆ ಭಾಗಿಯಾಗಿದ್ದಕ್ಕಾಗಿ ನಿಮಗೆ ಧನ್ಯವಾದ. ಇವತ್ತಿನ ದಿನ ಏನಾಗ್ಬಿಟ್ಟಿದೆಯಪ್ಪ ಅಂದರೆ, ನಾವೇನಾದರೂ ಸ್ವಲ್ಪ ಮಕ್ಳಿಗೆ ಗದ್ರಂಗಿಲ್ಲ, ಹೊಡೆಯಂಗಿಲ್ಲ, ಹಂಗೆ ನೀವು ತಂದೆ ತಾಯಿಗಳು ಬಂದುಬಿಡ್ತೀರಾ. ನನ್ನ ಮಗನಿಗೆ ಯಾಕೆ ಕೊಡದೆ, ನನ್ನ ಮಗಳಿಗೆ ಯಾಕೆ ಕೊಡದೆ ಅಂತ ಬರ್ತೀರಾ. ಅಂದರೆ ಬೆತ್ತ ಹಿಡಿಯದ ಅಂತಹ ಪಿತ ಮಗನಿಗೆ ಶತ್ರು ಅಂತೆ. ಅಂದರೆ ಅರ್ಥ ಏನು ಗೊತ್ತಾ? ಹಿಂದಿನ ಕಾಲದಲ್ಲೆಲ್ಲ ಯಾವ ಥರ ಶಿಕ್ಷಕರು ಹೆಂಗೆ ಮಕ್ಕಳಿಗೆ ಹೊಡಿಯೋರು ಗೊತ್ತಾ? ನಾವು ಒದೆ ತಿಂದೇ ಬೆಳೆದಿದ್ದೀವಿ. ಇವತ್ತು ಆ ಬೆತ್ತದೇಟು ನಾವು ಕೊಡ್ದಿರೋದಕ್ಕೆ ನೀವೇ ಕಾರಣ ಗೊತ್ತಾ. ಆ ಬೆತ್ತದೇಟು ಕೊಟ್ಟಿದ್ರೆ ಇವತ್ತು ಎಷ್ಟೋ ಮಕ್ಕಳು ಜೀವನ ಉದ್ಧಾರ ಆಗೋದು, ಎಷ್ಟೋ ತಂದೆ ತಾಯಿಗಳು ಇವತ್ತು ದುಃಖ ಪಡೋದು ಕಮ್ಮಿ ಆಗೋದು ಗೊತ್ತಾ. ನೀವೇನಾದರೂ ಒಂದು ಮಾತು ಅಂದರೆ, ಬೈದರೆ, ಅಥವಾ ಏನೋ ಒಂದು ನಾವು ಶಿಕ್ಷಕರಾಗಿ ಏನೋ ಒಂದು ಶಿಕ್ಷೆ ಕೊಟ್ಟರು ಅದನ್ನು ನೀವು ನಮಗೆ ದಂಡಿಸೋದಕ್ಕೆ ಬರ್ತೀರಾ, ನೀವು ನಮಗೆ ಬೈಯಕ್ಕೆ ಬರ್ತೀರಾ. ಅಂಥ ಕಾಲದಲ್ಲಿ ನಾವು ಇವತ್ತಿನ ದಿನ ಇದ್ದೀವಿ. ಅದನ್ನು ತುಂಬ ನನಗೆ ಹೇಳೋದಕ್ಕೆ ನನಗೆ ತುಂಬ ದುಃಖ ಆಗ್ತಾ ಇದೆ ಗೊತ್ತಾ. ಹೌದೌದು ಮೇಡಮ್, ನೀವು ಹೇಳೋದು 100ಕ್ಕೆ 100 ಸತ್ಯ ನೋಡ್ರಿ. ನಮ್ಮ ಹಂಗೆ ಹಳ್ಳಿ ಜನ ಗೊತ್ತಾಗಲೇನಿಲ್ಲ, ಹಂಗೆ ಹೇಳಕ್ಕಂತ ಚಾಡಿ ಹೇಳಕ್ಕೆ ನಿಮ್ಮ ಬೈಯಕ್ಕಂತಲೇ ಬರ್ತಿರ್ತಾರೆ. ನೀವು ಮುಂದುವರ್ಸ್ರಿ, ಭಾಷಣ ಮುಂದುವರ್ಸ್ರಿ ಮೇಡಮ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನೀವು ಶಿಕ್ಷಕರ ದಿನಾಚರಣೆಯನ್ನು ತುಂಬ ಸಂಭ್ರಮದಿಂದ ಆಚರಿಸ್ತಿದ್ದೀರಾ. ಅದಕ್ಕೆ ನನ್ನ ಹೃದಯ ತುಂಬ ಧನ್ಯವಾದಗಳನ್ನು ನಿಮಗೆ ಅರ್ಪಿಸ್ತಿದ್ದೇನೆ. ನಿಮಗೊಂದು ಕ್ವಶನ್ ಬರ್ಬೋದಪ್ಪ ಅಲ್ವಾ? ಎಲ್ಲರಿಗೊಂದು ಪ್ರಶ್ನೆ ಇದ್ದೇ ಇರುತ್ತೆ ಅಲ್ವಾ ಮಕ್ಕಳೇ? ಯಾಕೆ ನಮ್ಮ ಶಿಕ್ಷಕರು ನಮಗೆ ಬೈತಾರೆ, ಯಾಕೆ ನಮಗೆ ಹೊಡಿತಾರೆ ಅಂತ ನಿಮಗೊಂದು ಕ್ವಶನ್ ಇದ್ದೇ ಇರುತ್ತೆ ಅಲ್ವಾ ಮಕ್ಕಳೇ? ನಿಮಗೆಲ್ಲ ಅನಿಸಿರ್ಬೋದು, ನಮ್ಮ ಶಿಕ್ಷಕರು ನಮ್ಗೆ ಯಾವಾಗಲೂ ಬೈತಾನೆ ಇರ್ತಾರಪ್ಪ, ಇವ್ರು ಎಂಥ ಟೀಚರಪ್ಪ ಅಂತೆಲ್ಲ ನಮ್ಮನ್ನು ಬೈಕೊತಾನೆ ಇರ್ತೀರಲ್ವಾ ಮಕ್ಕಳೇ? ನಾವು ಬೈಯೋ ಉದ್ದೇಶ ಏನು? ನಮ್ಮ ವಿದ್ಯಾರ್ಥಿಗಳು ಒಳ್ಳೆಯ ಜೀವನ ರೂಪಿಸ್ಕೊಬೇಕು, ಅವರು ಒಂದು ಕೆಟ್ಟ ದಾರಿಯಲ್ಲಿ ಹೋಗೋದು ರೀತಿ ಒಳ್ಳೆ ಮಕ್ಕಳಾಗಿ ತಂದೆ ತಾಯಿಗಳಿಗೆ ಹೆಸರು ತಂದು ಅವ್ರು ಓದಿರೋ ಸ್ಕೂಲಿಗೆ ಹೆಸರು ತರುವಂತಹ ಮಕ್ಕಳಾಗಿ ಬೆಳಿಬೇಕು ಅನ್ನೋ ಉದ್ದೇಶದಿಂದ ನಾವು ಶಿಕ್ಷಕರು ನಿಮಗೇನು ಮಾಡ್ತೀವಿ, ಬೈತಾ ಇರ್ತೀವಿ, ಇಲ್ಲಿ ಹೊಡಿತೀವಿ, ಇಲ್ಲ ಏನೋ ಒಂದು ರೀತಿ ಶಿಕ್ಷೆ ಕೊಟ್ಟಿರ್ತೀವಿ ಅಲ್ವಾ ಮಕ್ಕಳೇ? ಈಗ ಮೊಣಕಾಲ ಮೇಲೆ ನಿಂದ್ರಿಸ್ತೀವಿ. ನಿಮ್ಮನ್ನು ಏನಕ್ಕೆ ನಿಂದ್ರಿಸ್ತೀವಿ ಅಂದರೆ, ವಿದ್ಯಾನ ನೀವು ಏನು ಮಾಡಬೇಕು, ಒಂದು ವಿದ್ಯೆನ ನೀವು ಜೀವನದಲ್ಲಿ ರೂಢಿಸ್ಕೊಬೇಕು ಅಂತ ಅರ್ಥ ಆಗುತ್ತಾ ಮಕ್ಕಳೇ? ನಿಮ್ಮನ್ನು ತುಂಬ ಸರಿ ನಾವು ಏನು ಮಾಡಿರ್ತೀವಿ, ಬೆಂಚ್ ಮೇಲೆ ನಿಂತ್ಕೊ ಅಂತ ಹೇಳಿರ್ತೀವಿ. ಹಾಗಾದರೆ ಅರ್ಥ ಗೊತ್ತಾ ಮಕ್ಕಳೇ ನಿಮಗೆಲ್ಲರಿಗೂ? ಎಲ್ಲರಿಗಿಂತ ನೀವು ಹೆಚ್ಚು ಓದಿ, ಎಲ್ಲರಿಗಿಂತ ಮುಂದೆ ಬಾ ಅಂತ ಅರ್ಥ ಮಕ್ಕಳೇ. ಒಮ್ಮೊಮ್ಮೆ ನಿಮಗೆ ಕೈನ ಸ್ಟ್ಯಾಂಡ್ ಆಫ್ ಅಂತ ಹೇಳಿಬಿಟ್ಟು ಕೈ ಏನು ಮಾಡ್ತೀವಿ ನಾವು, ಮೇಲೆ ಎತ್ತು ಅಂತ ಹೇಳಿರ್ತೀವಿ ಅಲ್ವಾ ಮಕ್ಕಳೇ? ಅದರ ಅರ್ಥ ಏನು ಗೊತ್ತಾ ನಿಮಗೆ? ಅಂದರೆ ನಿಮ್ಮ ಗುರಿ, ನಿಮ್ಮ ಛಲ, ಅಂದರೆ ಓದಿನ ಕಡೆ ಗಮನ ಏನಾಗಿರಬೇಕು, ಒಂದೇ ಆಗಿರಬೇಕು ಅಂತ ಅರ್ಥ ಮಕ್ಕಳೇ. ಒಮ್ಮೊಮ್ಮೆ ನಾವು ನಿಮ್ಮನ್ನು ತರಗತಿಯಿಂದನೂ ಆಚೆ ನಿಲ್ಲಿಸಿರ್ತೀವಿ
ಅಲ್ವಾ ಮಕ್ಕಳೇ? ಆವಾಗ ನಿಮಗೆ ತುಂಬ ಬೇಜಾರು, ತುಂಬ ನಮ್ಮ ಮೇಲೆ ಸಿಟ್ಟು ಬಂದಿರುತ್ತೆ ಅಲ್ವಾ? ಅದರ ಅರ್ಥ ಏನು ಗೊತ್ತಾ ಮಕ್ಕಳೇ? ನಮ್ಮ ಸುತ್ತಮುತ್ತಲಿನ ಒಂದು ಪರಿಸರವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ ನಾವು ಏನು ಮಾಡಿರ್ತೀವಿ, ಹೊರಗಡೆ ನಿಲ್ಲಿಸಿರ್ತೀವಿ. ಆ ಪನಿಷ್ಮೆಂಟಿನ ಅರ್ಥ ಗೊತ್ತಾಯ್ತಾ ಮಕ್ಕಳೇ? ಅದೇ ರೀತಿ ಇನ್ನು ಮುಂದೆ ನೀವು ಯಾವುದೇ ತಪ್ಪು ಮಾಡಿದ ರೀತಿ ಒಳ್ಳೆ ಮಕ್ಕಳಾಗಿ ನಮ್ಮ ಶಾಲೆಗೆ ಹಾಗೆ ನಿಮ್ಮ ತಂದೆ ತಾಯಿಗೆ ಒಳ್ಳೆಯ ಹೆಸರು ತರಬೇಕಾಗಿ ಕೇಳ್ಕೊಳ್ತಿದ್ದೀನಿ. ಇಷ್ಟು ನನ್ನ ಮುಂದೆರಡು ಮಾತನ್ನು ಎಲ್ಲರೂ ಕೇಳಿಸಿಕೊಳ್ಳೋದಕ್ಕಾಗಿ ಧನ್ಯವಾದಗಳು.